ಸ್ಟಾರ್ಟರ್ ಹಾಗೆ ಅನ್ನಿಸ್ತಾ ಉಂಟು. ಏನಿದು ಗೊತ್ತಾಯ್ತಾ? ಗೆಣಸಿಂದ ಮಾಡಿದ್ದು. ಸಂಜೆ ತಿಂಡಿಗೆ ಸಹ ಆಗ್ತದೆ, ಬ್ರೇಕ್ಫಾಸ್ಟಿಗೆ ಸಹ ಸೂಪರೇ, ಭಾರಿ ರುಚಿ ಉಂಟು. ರೆಸಿಪಿ ಸೇವ್ ಮಾಡಿಕೊಂಡು ಒಮ್ಮೆ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡುವ ಅಂತ ಕಾಣ್ತದೆ. ಗೆಣಸನ್ನು ಕಟ್ ಮಾಡಿ ಸ್ಟೀಮರಲ್ಲಿ ಬೇಯಿಸಿದರೆ ಅದರ ನ್ಯೂಟ್ರಿಯೆಂಟ್ಸ್ ಉಳಿತದೆ. ಈ ರೆಸಿಪಿಗೆ ಯೂಸ್ ಮಾಡುವ ಬೆಳ್ಳುಳ್ಳಿ, ಶುಂಠಿ, ಗೆಣಸಿನ ಸಿಪ್ಪೆ ತೆಗೆದದಿರ್ತದಲ್ವಾ, ಅದನ್ನೆಲ್ಲ ಒಂದು ಬೌಲಲ್ಲಿ ಕಲೆಕ್ಟ್ ಮಾಡೋದು. ಶುಗರ್ ಇದ್ದವರು ಸಹ ಗೆಣಸು ತಿನ್ಬೋದಂತೆ, ಅಷ್ಟು ಒಳ್ಳೆಯದು. ಇದರಲ್ಲಿ ನಾರಿನಾಂಶ ಇರೋದ್ರಿಂದ ಡೈಜೆಷನ್ಗೆ ಒಳ್ಳೆಯದು. ಬೀಟಾ ಕೆರೋಟಿನ್ ಇರೋದ್ರಿಂದ ಕಣ್ಣಿಗೆ ಒಳ್ಳೆಯದು. ವಿಟಮಿನ್ ಎ ಮತ್ತು ಸಿ ಸಹ ಜಾಸ್ತಿ ಉಂಟು. ಫಸ್ಟಿಗೆ ಗೆಣಸನ್ನು ಸ್ಟೀಮ್ ಮಾಡಿ ಕಟ್ ಮಾಡಿಟ್ರೆ ಮತ್ತೆಲ್ಲ ಈಸಿ. ನಿಮಗೆ ರೆಸಿಪಿ ಕ್ಯಾಪ್ಷನಲ್ಲುಂಟು. ಈ ತಿಂಡಿಗೆ ನಾನು ಅಕ್ಷಯ ಕಲ್ಪದವರ ಜೇನು ಯೂಸ್ ಮಾಡೋದು, ಭಾರಿ ಒಳ್ಳೆ ಕ್ವಾಲಿಟಿದ್ದು. ಜೇನು ನ್ಯಾಚುರಲ್ ಎನರ್ಜಿ ಬೂಸ್ಟರ್, ಹಾಗೆ ಡೈಜೆಷನ್ನಿಗೂ ಒಳ್ಳೆಯದು, ಇಮ್ಯುನಿಟಿ ಸಹ ಜಾಸ್ತಿ ಮಾಡ್ತದೆ. ಆದರೆ ಒಂದು ನೆನಪಿಡಲಿಕ್ಕೆ ಅಂದರೆ ಜೇನನ್ನು ಡೈರೆಕ್ಟಾಗಿ ಬಿಸಿ ಮಾಡಬಾರ್ದು ಅಂತ ಅಷ್ಟೇ. ತಿಂಡಿ ರೆಡಿ. ಎಲ್ಲ ಸಿಪ್ಪೆಯನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಗಿಡಕ್ಕೆ ಹಾಕೋದು. ನಮ್ಮ ತಿಂಡಿಯೊಟ್ಟಿಗೆ ಗಿಡಕ್ಕೂ ಸಿಕ್ಕಿದ ಹಾಗೆ. ಹೇಗುಂಟು?